ಇನ್ನು ಬಿಗ್ ಫೈವ್ ನ್ಯೂಸ್ನಲ್ಲಿ ಮೂರನೇ ಟಾಪ್ ಸ್ಟೋರಿ ಅತ್ತ ಗಮನ ಹರಿಸೋದಾದ್ರೆ ಈ ಸರ್ಕಾರ ಬಂದಾಗಿಂದ ರಾಜ್ಯದಲ್ಲಿ ಅಭಿವೃದ್ಧಿ ಕೆಲಸಗಳಾಗ್ತಾ ಇಲ್ಲ ಅನ್ನೋ ಆರೋಪ ಇದೆ. ಇದರ ಜೊತೆಗೆ ಸರ್ಕಾರಿ ಅಧಿಕಾರಿಗಳಿಗೆ ಅಥವಾ ನೌಕರರಿಗೆ ಸರಿಯಾಗಿ ಸಂಬಳ ಸಿಗ್ತಾ ಇಲ್ಲ ಅನ್ನೋ ಆರೋಪ ಇದೆ. ಇದೆಲ್ಲದರ ಜೊತೆಗೆ ನರೇಗಾ ಅಧಿಕಾರಿಗಳಿಗೆ 5 ತಿಂಗಳುಗಳಿಂದ ವೇತನನೇ ಕೊಟ್ಟಿಲ್ಲ, ವೇತನ ನೀಡಿಲ್ಲ. ಹಾಗಾಗಿ ಅಧಿಕಾರಿಗಳು ರಾಜೀನಾಮೆಗೆ ಮುಂದಾದ್ರ ಅನ್ನೋ ಪ್ರಶ್ನೆ ಎಲ್ಲಿ ಧಾರವಾಡದ ನರೇಗಾ ಎಂಜಿನಿಯರ್ಗಳು ರಿಸೈನ್ಗೆ ನಿರ್ಧಾರವನ್ನ ತೆಗೆದುಕೊಂಡಿದ್ದಾರೆ. ವೇತನ ಕೊಟ್ಟಿಲ್ಲ ಅವರಿಗೆ 5 ತಿಂಗಳಿಂದ. ಸೊ ಹಾಗಾಗಿ ಪಾಪ ಇಂಜಿನಿಯರ್ಸ್ ರಿಸೈನ್ ಮಾಡೋದಕ್ಕೆ ಮುಂದಾಗಿದ್ದಾರೆ. ನರೇಗಾ ಯೋಜನೆಯಡಿ ಕೆಲಸ ನಿರ್ವಹಿಸ್ತಾ ಇದ್ರು 72 ಜನ ಎಂಜಿನಿಯರ್ಸ್. 4 ಎಂಜಿನಿಯರ್ಗಳಿಂದ ಜಿಲ್ಲಾ ಪಂಚಾಯತ್ ಸಿಇಒಗೆ ರಾಜೀನಾಮೆ ಸಲ್ಲಿಕೆಯಾಗಿದೆ. 1 ವರ್ಷದಿಂದ ತಿಂಗಳ ಖರ್ಚು ಸಹ ಪಾವತಿಸಿಲ್ಲ, ಕುಟುಂಬ ನಿರ್ವಹಣೆಗೆ ದುಡ್ಡಿಲ್ಲ ಅಂತ ರಾಜೀನಾಮೆ ಪತ್ರದಲ್ಲಿ ಉಲ್ಲೇಖ ಮಾಡಿದ್ದಾರೆ. ವೇತನ ನೀಡದ ಹೊರತು ಕೆಲಸ ಮಾಡೋದಕ್ಕೆ ಇಂಜಿನಿಯರ್ಸ್ ಆಗಲ್ಲ ಅಂತ ಇದ್ದಾರೆ. 2025-26ನೇ ಸಾಲಿನಲ್ಲಿ ಈ ರೀತಿಯಾಗಿ ಆಗಿರೋದಿದು. ಅಂದರೆ ಕೇವಲ 1 ಬಾರಿ ಮಾತ್ರ ವೇತನ ಜಮೆ ಆಗಿದೆ ಅನ್ನೋದು ಗೊತ್ತಾಗ್ತಾ ಇರುವಂಥ ಸಂಗತಿ. 2025-26ನೇ ಸಾಲಿನಲ್ಲಿ ಕೇವಲ ಒಂದೇ 1 ಬಾರಿ ವೇತನ ಜಮೆ ಆಗಿದೆ ಅಂತೆ. ನಿಜಕ್ಕೂ ಆಶ್ಚರ್ಯ ಆಗುತ್ತೆ. ರಾಜ್ಯ ಸರ್ಕಾರದ ಬೊಕ್ಕಸದಲ್ಲಿ ಸಂಬಳ ಕೊಡೋದಕ್ಕೆ ಹಾಗಾದ್ರೆ ಹಣ ಇಲ್ವಾ? ಇಷ್ಟು ದಿನಗಳ ಕಾಲ ಏನು ಕೇಳಿ ಬರ್ತಾ ಇದೆಯಲ್ಲ ರಾಜ್ಯ ಸರ್ಕಾರದ ಮೇಲೆ ಆರೋಪ, ಸರ್ಕಾರಿ ನೌಕರರಿಗೆ ಸಂಬಳ ಕೊಡ್ತಾ ಇಲ್ಲ ಸರಿಯಾಗಿ ಅಂತ ಹೇಳಿ. ಇದೆಲ್ಲದಕ್ಕೂ ಕಾರಣ ಏನು? ಗ್ಯಾರಂಟಿ ಯೋಜನೆಗಳು. ಎಲ್ಲ ಹಣ ಗ್ಯಾರಂಟಿ ಯೋಜನೆಗಳಿಗೆ ಹೋಗ್ತಾ ಇದೆ. ರಾಜ್ಯದಲ್ಲಿ ಅಭಿವೃದ್ಧಿ ಕೆಲಸಗಳೇ ನಿಂತು ಹೋಗಿದಾವೆ. ವಿಪಕ್ಷಗಳ ಆರೋಪ ಇದ್ದೇ ಇದೆ. ಅಭಿವೃದ್ಧಿ ಅಂತ ಅಂದ್ರೆ ಏನು ಅನ್ನೋ ಪ್ರಶ್ನೆ ವಿಪಕ್ಷಗಳು ಮಾಡ್ತಾ ಇದ್ದಾರೆ, ಜನ ಮಾಡ್ತಾ ಇದ್ದಾರೆ. ಯಾಕೆ ಅಂತ ಅಂದರೆ ಆ ರೀತಿಯಾಗಿ ಆಗೋಗಿದೆ. ರಾಜ್ಯದ ಸರ್ಕಾರದ ಬಳಿ ಹಣ ಇಲ್ಲ, ಬೊಕ್ಕಸ ಸಂಪೂರ್ಣವಾಗಿ ಖಾಲಿ ಆಗಿ ಹೋಗಿದೆ ಅನ್ನೋ ಆರೋಪ. ಸೊ ಅದಕ್ಕೆ ಎಕ್ಸಾಂಪಲ್ ಇದು. ನರೇಗಾ ಅಧಿಕಾರಿಗಳಿಗೆ 5 ತಿಂಗಳಿಂದ ಸ್ಯಾಲ್ರಿ ಹೋಗಿಲ್ಲ, ವೇತನ ಹೋಗಿಲ್ಲ. ನರೇಗಾ ಯೋಜನೆ ಅಡಿಯಲ್ಲಿ ಸುಮಾರು 5 ತಿಂಗಳಿಂದನೇ ನಮ್ಮ ನರೇಗಾ ಯೋಜನೆಯಲ್ಲಿ ಕೆಲಸ ಮಾಡ್ತಕ್ಕಂಥ ಔಟ್ಸೋರ್ಸ್ ಸಿಬ್ಬಂದಿದು ಸಂಬಳ ಆಗಿಲ್ಲ ಅಂತಲೇ ಅನ್ನೋದು ಔಟ್ಸೋರ್ಸ್ ಸಿಬ್ಬಂದಿಗಳು ನಮಗೆ ಮನವಿ ಕೊಟ್ಟಿದ್ದರು. ಅದರಲ್ಲಿ ಅದರಲ್ಲಿ ಒಬ್ಬರು ಜನ ಮತ್ತು ಅದರಲ್ಲಿ ರಾಜೀನಾಮೆ ಕೊಡಲಿಕ್ಕೆ ಒಂದು ಪತ್ರನೂ ಬರೆದಿದ್ದಾರೆ. ಅದರಲ್ಲಿ ನಾವು ಎಲ್ಲ ಪರಿಶೀಲನೆ ಮಾಡಿಕೊಂಡು ಈಗಲೇ ಕೆಲವು ದಿನ ಹಿಂದೆ 2 ತಿಂಗಳದ್ದು ಸಂಬಳವನ್ನು ಕೂಡ ಸ್ಟೇಟಿಂದ ಸೆಂಟ್ರ್ ಮತ್ತು ಸ್ಟೇಟಿಂದ ರಿಲೀಸ್ ಆಗಿದೆ. ಅದನ್ನು ಕೂಡ 2 ತಿಂಗಳ ಸಂಬಳವನ್ನು ಇಮಿಡಿಯೇಟ್ಲಿ ರಿಲೀಸ್ ಮಾಡಿಕೊಡೋಕ್ಕೆ ನಾವು ಈಗ ಇದನ್ನು ಮಾಡ್ತೀವಿ. ಅದರಲ್ಲಿ 3 ತಿಂಗಳದ್ದು ಇನ್ನೂ ಸಂಬಳ ಅದರಲ್ಲಿ ಉಳಿಯುತ್ತದೆ. ಆದರೆ ಇದರಲ್ಲಿ ಸುಮಾರು 1-2 ವರ್ಷದಿಂದನೇ ಅಡ್ಮಿನಿಸ್ಟ್ರೇಟಿವ್ ಫಂಡಲ್ಲಿ ಕೊರತೆ ಇರೋ ಕಾರಣದಿಂದನೇ ಅವರಿಗೆ ರೆಗ್ಯುಲರ್ ಆಗಿ ಸಂಬಳ ಕೊಡಲಿಕ್ಕೆ ನಮಗೆ ಪ್ರಾಬ್ಲಮ್ ಬರ್ತಾ ಇದೆ. ಸೊ ಆದರೂ ಸಹ ನಾವು ಯಾವಾಗ ಇದನ್ನು ಫಂಡ್ ನಮಗೆ ರಿಲೀಸ್ ಆಗ್ತಾ ಇದೆ, ನಾವು ಇಮಿಡಿಯೇಟ್ಲಿ ಅದನ್ನು ಅವರಿಗೆ ರಿಲೀಸ್ ಮಾಡಿಕೊಡ್ತಾ ಇದ್ದೀವಿ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಧಾರವಾಡ ರಿಪೋರ್ಟರ್ ಶ್ರೀಧರ್ ಮುಂಡರ್ಗಿ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಶ್ರೀಧರ್, ಇದನ್ನೆಲ್ಲ ನಾವು ನೋಡ್ತಾ ಇದ್ರೆ ಸರ್ಕಾರದ ಬಳಿ ಹಾಗಾದ್ರೆ ಹಣ ಇಲ್ವಾ ಅನ್ನೋ ಒಂದು ಪ್ರಶ್ನೆ ಮೂಡ್ತಾ ಇದೆ. ಸೊ ಏನು ಹೇಳ್ತಾ ಇದ್ದಾರೆ ಅಲ್ಲಿನ ಎಂಜಿನಿಯರ್ಸ್? ಈಗಾಗಲೇ ರಾಜೀನಾಮೆ ಕೊಟ್ಟಾಯ್ತಾ? ಖಂಡಿತ ರಾಮ್, ಈಗಾಗಲೇ ಹಲವಾರು ದಿನಗಳಿಂದಲೂ ಕೂಡ ಹಲವಾರು ವರ್ಷಗಳಿಂದಲೂ ಕೂಡ ಗುತ್ತಿಗೆ ಆಧಾರದ ಮೇಲೆ ಈಗಾಗಲೇ ನರೇಗಾ ಎಂಜಿನಿಯರ್ಸ್ ಆಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ಅದರಲ್ಲೂ ಕೂಡ ಧಾರವಾಡ ಜಿಲ್ಲೆ ಒಟ್ಟು 72 ಇಂಜಿನಿಯರ್ಸ್ಗಳು ಇಲ್ಲಿ ಕೆಲಸವನ್ನ ಮಾಡ್ತಾ ಇದ್ದಾರೆ. ಆದ್ರೆ ಕಳೆದ 5 ತಿಂಗಳಿಂದಲೂ ಕೂಡ ಯಾವುದೇ ರೀತಿಯಾಗಿ ಅವರಿಗೆ ವೇತನ ಪಾವತಿ ಮಾಡದೇ ಇರುವ ಹಿನ್ನೆಲೆಯಲ್ಲಿ ಅವರಿಗೆ ಕುಟುಂಬ ನಿರ್ವಹಣೆ ತುಂಬಾನೇ ಕಷ್ಟ ಆಗ್ತಿದೆ. ಈ ನಿಟ್ಟಿನಲ್ಲಿ ಹಲವಾರು ಬಾರಿ ಜಡ್ಪಿ ಸಿಇಒ ಭುವನೇಶ್ವರ್ ಪಾಟೀಲ್ ಅವ್ರಿಗೂ ಕೂಡ ಇದಕ್ಕೆ ಗಮನವನ್ನ ತರ್ತಾರೆ. ಅಷ್ಟೇ ಅಲ್ಲದೆ ಆದಷ್ಟು ಶೀಘ್ರದಲ್ಲೇ ನಮ್ಗೆ ವೇತನವನ್ನ ನೀಡಿದ್ರೆ ನಮಗೂ ಕೂಡ ಕುಟುಂಬ ನಿರ್ವಹಣೆ ಅನುಕೂಲ ಆಗುತ್ತೆ ಅನ್ನೋದು ಮಾತನ್ನ ಹೇಳ್ತಾರೆ. ಆದ್ರೆ ಇಲ್ಲಿನ ಅಧಿಕಾರಿಗಳು ಹೇಳೋದಂದ್ರೆ ಈಗಾಗಲೇ ನಾವು ಹಲವಾರು ದಿನಗಳಿಂದಲೂ ಕೂಡ ಸರ್ಕಾರಕ್ಕೆ ಪತ್ರವನ್ನ ಬರೀತಿದ್ವಿ. ಆದ್ರೆ ಈಗ ಕೇವಲ 2 ತಿಂಗಳದ್ದು ಮಾತ್ರ ವೇತನವನ್ನ ಹಾಕಲಾಗಿದೆ. ಆದ್ರೆ ಇನ್ನೂ 3 ತಿಂಗಳು ಬಾಕಿ ಇರುವಂತದ್ದು, ಅದನ್ನ ಶೀಘ್ರದಲ್ಲೇ ಹಾಕ್ತೀವಿ ಅನ್ನೋದನ್ನ ಮಾತನ್ನ ಹೇಳ್ತಾ ಇದ್ರು. ಆದ್ರೆ ಒಟ್ಟು 5 ತಿಂಗಳ ವೇತನವನ್ನ ಇಲ್ಲಿವರೆಗೂ ಕೂಡ ಇಂಜಿನಿಯರ್ಸ್ ಗಳಿಗೆ ನೀಡಿಲ್ಲ. ಈ ನಿಟ್ಟಿನಲ್ಲಿ ಈಗಾಗಲೇ ನಾವು ಗುತ್ತಿಗೆ ನೌಕರರಾಗಿರೋದ್ರಿಂದ ನಮ್ಗೆ ಬೇರೆ ಕಡೆ ಮತ್ತೆ ಏನಾದ್ರೂ ಕೆಲಸಗಳನ್ನ ಅರಸ್ಕೊಂಡು ಹೋಗ್ತೀವಿ. ಅಷ್ಟೇ ಅಲ್ಲದೆ ನಮ್ಗೆ 5 ತಿಂಗಳ ಹಣವನ್ನ ಇಲ್ಲಿವರೆಗೂ ನೀಡಿಲ್ಲ. ಹೀಗಾಗಿ ನಾವು ಈ ಒಂದು ರಾಜೀನಾಮೆಯನ್ನು ಕೊಟ್ಟು ಬೇರೆ ಕಡೆ ಕೆಲಸವನ್ನ ಮಾಡ್ತೀವಿ ಅನ್ನೋ ಒಂದು ಮಾತನ್ನ ಈಗಾಗಲೇ ಇಂಜಿನಿಯರ್ಸ್ ಗಳು ಹೇಳ್ತಾ ಇದ್ದಾರೆ. ಆದ್ರೆ ಹಲವಾರು ವರ್ಷಗಳಿಂದಲೂ ಕೂಡ ಕೆಲಸವನ್ನ ನಿರ್ವಹಣೆ ಮಾಡ್ಕೊಂಡು ಬಂದ್ರು ಕೂಡ ಈ ವರ್ಷವೇ ಈ ರೀತಿಯಾಗಿ ಆಗ್ತಿರೋದ್ರಿಂದ
ಇರೋದ್ರಿಂದ ನಮ್ಗೆ ಮತ್ತಷ್ಟು ಸಮಸ್ಯೆಗಳಾಗ್ತಾ ಇದೆ. ಹೀಗಾಗಿ ಆದಷ್ಟು ಶೀಘ್ರದಲ್ಲೇ ನಮ್ಗೆ ಹಣವನ್ನ ಕೊಡಬೇಕು. ನಾವು ಸಾಮಾನ್ಯವಾಗಿ ಓಡಾಡ್ಬೇಕು ಅಂದ್ರೂ ಕೂಡ ಖರ್ಚಿಗೆ ತಿಂಗಳಿಗೆ ಇಷ್ಟು ಅಂತ ಅಲವೆನ್ಸ್ ಕೊಡ್ತಾ ಇದ್ರು, ಅದು ಕೂಡ ಈಗಾಗಲೇ ಬಂದ್ ಆಗಿದೆ. ಕಳೆದ 1 ವರ್ಷದಿಂದ ಕೂಡ ಯಾವುದೇ ರೀತಿಯಾಗಿ ನಮ್ಗೆ ತಿಂಗಳ ಅಂದ್ರೆ ಅಲವೆನ್ಸ್ ಅದನ್ನು ಕೂಡ ಕೊಡ್ತಾ ಇಲ್ಲ. ಹೀಗಾಗಿ ಕುಟುಂಬ ನಿರ್ವಹಣೆ ಆಗಿರ್ಬೋದು ಅಥವಾ ನಮ್ಗೆ ಬದುಕು ಕೂಡ ಕಷ್ಟ ಆಗಿದೆ ಅನ್ನೋದು ಮಾತನ್ನ ಈಗಾಗಲೇ ಇಂಜಿನಿಯರ್ಸ್ಗಳು ನೇರವಾಗಿ ಜಿಲ್ಲಾ ಪಂಚಾಯತ್ ಮೇಲೆ ಆರೋಪವನ್ನ ಮಾಡ್ತಿರುವಂತದ್ದು ರಾಮ್. ಓಕೆ, ಥ್ಯಾಂಕ್ ಯು ಶ್ರೀಧರ್ ತಮ್ಮೆಲ್ಲ ಮಾಹಿತಿಗಾಗಿ.